ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತಿನ ದಿನದ ವಿಶೇಷತೆ ಏನು, ಜೊತೆಗೆ ಆಷಾಢ ಮಾಸ ಆಗಿರೋದ್ರಿಂದ ಆಷಾಢ ಮಾಸದ ಮಹತ್ವ ಏನು, ಇನ್ನು ಶುಭ ಕಾರ್ಯಗಳನ್ನು ಈ ಒಂದು ಮಾಸದಲ್ಲಿ ಮಾಡಬಾರ್ದು ಅಂತ ಹೇಳಿ ಯಾಕೆ ಹೇಳ್ತಾರೆ, ಇದರದೇ ಆಗಿರುವಂತಹ ಆಚರಣೆಯನ್ನು ಯಾವ ರೀತಿ ಮಾಡಬೇಕು, ಎಲ್ಲ ವಿಚಾರಗಳ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಖ್ಯಾತ ಜ್ಯೋತಿಷರಾಗಿರುವಂತಹ ಡಾಕ್ಟರ್ YSK ಆಚಾರ್ಯ ಗುರುಗಳು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಗುರುಜಿನು ಮೊದಲನೇದಾಗಿ ಇವತ್ತಿನ ದಿನದ ವಿಶೇಷತೆ ಏನು, ಹಾಗೆ ಜನರ ಕಷ್ಟ ಕಾರ್ಪಣ್ಯಗಳು ದೂರ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಇರುವಂಥ ಪರಿಹಾರ ಮಾರ್ಗವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ. ಸಮಸ್ತ ವೀಕ್ಷಕರಿಗೂ ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರ ಮುಖದಲ್ಲೂ ಕೂಡ ಮಂದಹಾಸವನ್ನು ಬೀರುವ ಹಾಗೆ ಅನನ್ಯವಾಗಿ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯಲ್ಲಿ ಈ ಒಂದು ಕಾಲಮಾನದಲ್ಲಿರ್ತಕ್ಕಂಥ ಸಂಕಟಾದಿಗಳಿಂದ ನಿವೃತ್ತಿಯಾಗಿ ಎಲ್ಲ ರೈತರ ಬದುಕು ಸನ್ಮಂಗಳದಾಯಕವಾಗಿ ಆರೋಗ್ಯದಾಯಕವಾಗಿರಲಿ ಅಂತೇಳಿ ವಿಶೇಷವಾಗಿ ಸಾಂಬಶಿವನಲ್ಲಿ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯಲ್ಲಿ, ಜೊತೆಗೆ ಇವತ್ತಿನ ಈ ಮಳೆಯ ಅಭಾವದಿಂದ ಏನೆಲ್ಲ ಸಮಸ್ಯೆಗಳು ಸಂಕಟಗಳು ರೈತರು ಪಡ್ತಾ ಇದ್ದಾರೆ, ಆ ಎಲ್ಲ ಸಂಕಟಾದಿಗಳಿಗೆ ಬೇಗ ಶೀಘ್ರವಾಗಿ ಅಮ್ಮನವರ ಅನುಗ್ರಹದಿಂದ ಮುಕ್ತಿಯಾಗಲಿ, ಬೇಗ ಮಳೆ ಆಗಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯೊಂದಿಗೆ ದೇಶವನ್ನು ಕಾಯ್ತಾ ಇರತಕ್ಕಂಥ ಪ್ರತಿಯೊಬ್ಬ ರೈತರಿಗೂ, ವಿಶೇಷವಾಗಿ ಸೇನಕರಿಗೂ ಮತ್ತು ವಿಶೇಷವಾಗಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಸೇವಾ ನಿರತರಾದಂತಹ ವಿಶೇಷವಾಗಿ ಚಾಲಕರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ವರುಣದೇವನ ಆರ್ಭಟ ವಿಶೇಷವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಆಗಲಿ, ಶೀಘ್ರವಾಗಿ ಮಳೆಯ ಒಂದು ಆಗಮನವಾಗಲಿ ಅಂತೇಳಿ ಅಮ್ಮನವರಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಎಲ್ಲ ನೊಂದ ರೈತರಿಗೂ ಕೂಡ ಶೀಘ್ರವಾಗಿ ಅತಿ ಶೀಘ್ರವಾಗಿ ಅಮ್ಮನವರ ಅನುಗ್ರಹದಿಂದ ವರುಣದೇವನ ಅನುಗ್ರಹದಿಂದ ಶೀಘ್ರವಾಗಿ ಮಳೆ ಬರುವಂಥ ಒಂದು ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಒಂದು ಆಷಾಢ ಮಾಸದ ದಿನವನ್ನು ಪ್ರಾರಂಭಿಸುವ ಮುನ್ನ ಏನಪ್ಪ ಅಂದರೆ ನಮ್ಮೆಲ್ಲರ ಬದುಕಿಗೂ ಕೂಡ ನೀರು, ಗಾಳಿ, ಬೆಳಕು ಇವೆಲ್ಲ ಕೂಡ ಮೂಲಾಧಾರವಾಗಿರ್ತಕ್ಕಂಥದ್ದು. ಹಾಗಾಗಿ ಮೂಲಾಧಾರದ ಸಂಕೇತ ನಮ್ಮನ್ನು ನಿರಂತರವಾಗಿ ಕಾಯ್ತಾ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಅವೆಲ್ಲ ಮಂಗಳಕರವಾಗಿರ್ತಕ್ಕಂಥ ಪಂಚಭೂತಗಳು ನಮ್ಮನ್ನು ನಿತ್ಯ ನಿರಂತರವಾಗಿ ರಕ್ಷಿಸುವಂಥ ಕೆಲಸ ಮಾಡಲಿ ಅಂತೇಳಿ ಆ ಪರಮೇಶ್ವರನಲ್ಲಿ ಅನನ್ಯವಾಗಿ ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋಮೇ ಅಸ್ತು ಸದಾಶಿವೋಂ ಅಂತೇಳಿ ಆ ಪಾರ್ವತಿ ಪರಮೇಶ್ವರರಲ್ಲಿ, ಲಕ್ಷ್ಮೀನಾರಾಯಣರಲ್ಲಿ, ವಾಣಿ ಹಿರಣ್ಯಗರ್ಭರಲ್ಲಿ ಅನನ್ಯವಾಗಿ ಪ್ರಾರ್ಥಿಸುತ್ತಾ ಇವತ್ತಿನ ದಿನವನ್ನು ನೋಡಿದಾಗ ಗ್ರೀಷ್ಮ ಋತುವಿನ ಆಷಾಢ ಮಾಸ ಪ್ರಾರಂಭ ಆಗಿರ್ತಕ್ಕಂಥದ್ದು. ಆಷಾಢ ಅಂದರೆ ಆಸೆಗಳನ್ನು ನೆರವೇರಿಸುವಂಥ ಮಾಸ ಅಂತೇಳಿ ನಾವು ಅದನ್ನು ಮೌಢ್ಯತೆಯಿಂದ ಸಾಕಷ್ಟು, ಯಾಕಂದರೆ ವೈಜ್ಞಾನಿಕವಾದಂಥ ಹಿನ್ನೆಲೆ ಇದ್ದರೂ ಕೂಡ ಆಷಾಢ ಅಂತಕ್ಕಂಥದ್ದು ಅತ್ಯಂತ ಪರಮೋತ್ತಮವಾಗಿರ್ತಕ್ಕಂಥದ್ದು. ಇನ್ನೊಂದೇನಪ್ಪ ಅಂದರೆ ದೇವಶಯನ ಮಾಸ ಅಂತ ಕೂಡ ಕರಿತೀವಿ. ದಕ್ಷಿಣಾಯನ ಪ್ರಾರಂಭ ಆಗ್ತಕ್ಕಂಥದ್ದಾಗಿರುತ್ತೆ, ಚಾತುರ್ಮಾಸ ಬರ್ತಾ ಇರತಕ್ಕಂಥದ್ದು, ಹಲವಾರು ರೀತಿಯಲ್ಲಿ ಗುರುಪೌರ್ಣಿಮೆ ಬರ್ತಕ್ಕಂಥದ್ದು. ಹೀಗೆ ವಿಶೇಷವಾಗಿರ್ತಕ್ಕಂಥ ಆಷಾಢ ಮಾಸದ ಪುಷ್ಯ ನಕ್ಷತ್ರಯುಕ್ತವಾಗಿ ಬುಧವಾರ ಪಾಡ್ಯಮಿ ಬಂದಿರತಕ್ಕಂಥದ್ದು. ಇನ್ನು ಇವತ್ತಿನ ದಿವಸ ನಾವು 4 ನವರಾತ್ರಿಗಳನ್ನು ಆಚರಣೆಯನ್ನು ಮಾಡ್ತೀವಿ. 2 ಗುಪ್ತ ನವರಾತ್ರಿಗಳು, 2 ಲೌಕಿಕವಾಗಿ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಪ್ರತ್ಯಕ್ಷ ನವರಾತ್ರಿಗಳನ್ನು ಆಚರಣೆಯನ್ನು ಮಾಡ್ತೀವಿ. ದೇವಿ ನವರಾತ್ರಿ, ವಸಂತ ನವರಾತ್ರಿ, ಜೊತೆಗೆ ಗುಪ್ತ ನವರಾತ್ರಿ ಮತ್ತು ಶರನ್ನವರಾತ್ರಿ ಅಂತೇಳಿ ಈ 2 ನವರಾತ್ರಿಗಳು ಗುಪ್ತವಾಗಿದ್ದರೆ 2 ಎಲ್ಲರೂ ಕೂಡ ತಿಳಿಯುವ ಹಾಗೆ ಶರನ್ನವರಾತ್ರಿ ಸಾಮೂಹಿಕವಾಗಿ ನಾವು ಆಚರಣೆಯನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಇವತ್ತಿನ ವಿಶೇಷವಾಗಿ ಈ 9 ನವರಾತ್ರಿಗಳಲ್ಲಿ ಶರನ್ನವರಾತ್ರಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುತ್ತೋ ಹಾಗೆ ಈ ಒಂದು ಆಷಾಢ ಮಾಸದಲ್ಲಿ ಬರಬಹುದಾಗಿರ್ತಕ್ಕಂಥ ಗುಪ್ತ ನವರಾತ್ರಿ, ವಾರಾಹಿ ನವರಾತ್ರಿ ಅಂತೇಳಿ ಕರಿತೀವಿ. ದಂಡನಾಥ ಪುರಸ್ಕೃತ ಆ ಒಂದು ನಾಯಕಿ ಆಗಿರ್ತಕ್ಕಂಥ ಅಮ್ಮನವರಾದಂಥ ವಾರಾಹಿ ನವರಾತ್ರಿಗಳಂತೇಳಿ ಈ ವಿಶೇಷವಾಗಿ 9 ದಿನಗಳ ಕಾಲ ಯಾರೆಲ್ಲ ಸಾಧಕರಿರ್ತಕ್ಕಂಥವ್ರು ಆಗ್ತಾರೋ ಆ ಸಾಧಕರಿಗೆ ವಿಶೇಷವಾಗಿ ಆ ದಂಡನಾಯಕಿ ಆಗಿರ್ತಕ್ಕಂಥ ಬಾಲಾ ತ್ರಿಪುರ ಸುಂದರಿ ಆಗಿರ್ತಕ್ಕಂಥ ವಿಶೇಷವಾಗಿ ವಾರಾಹಿ ತಾಯಿಯ ಆರಾಧನೆ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಪುಷ್ಯ ನಕ್ಷತ್ರಯುಕ್ತವಾಗಿ ಬಂದಿರತಕ್ಕಂಥದ್ದು. ಹಾಗಿದ್ದಾಗ ಇವತ್ತಿನಿಂದ ಈ 9 ದಿನಗಳ ಕಾಲ ಯಾರೆಲ್ಲ ಮನೆಯಲ್ಲಿ ಅಖಂಡವನ್ನು ಬೆಳಗಿಸುವಂಥ ಒಂದು ವ್ಯವಸ್ಥೆ ಇರತಕ್ಕಂಥದ್ದಾಗಿರುತ್ತೋ, ಒಂದು ಮಣ್ಣಿನ ಹಣತೆಯನ್ನು ಸಾಧ್ಯವಾದರೆ ಸಗಣಿ ಸಿಕ್ಕಿದ್ರೆ ಸಗಣಿ ಸಿಗುತ್ತೆ, ಇಲ್ಲಾಂದರೆ ಗ್ರಂಥಿಗೆ ಅಂಗಡಿಯಲ್ಲಿ ಭರಣಿ ರೀತಿಯಲ್ಲಿ ಸಿಗ್ತಕ್ಕಂಥದ್ದಾಗಿರುತ್ತೆ. ಅದರ ಮೇಲೆ ಒಂದು ಮಣ್ಣಿನ ಹಣತೆಯನ್ನಿಟ್ಟು ಸಾಧ್ಯವಾದರೆ 9 ದಿನಗಳ ಕಾಲ ನಿತ್ಯ ನಿರಂತರವಾಗಿ ನಿಮ್ಮ ದೇವತಾ ಸನ್ನಿಧಾನಗಳಲ್ಲಿ, ದೇವಾಲಯ ಅಥವಾ ದೇವತಾ ಮನೆಯಲ್ಲಿರ್ತಕ್ಕಂಥ ದೇವಸ್ಥಾನ ಅಂತೇಳಿ ನಾವೇನು ಕರಿತೀವಿ, ದೇವರ ಮನೆಯಲ್ಲಿ
ದೀಪವನ್ನು ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಇಡುವ ಹಾಗೆ ಇಟ್ಟು ಆ ಒಂದು ದೀಪವನ್ನು ಹಚ್ಚಿ ಅನನ್ಯವಾಗಿ ವಾರಾಹಿಯನ್ನು ಓಂ ಹೈಂ ಹ್ರೀಂ ಶ್ರೀಂ ವಾರಾಹೇ ನಮಃ ಅಂತೇಳಿ ಆ ವಾರಾಹಿ ಮಂತ್ರವನ್ನು, ವಾರಾಹಿ ಕವಚವನ್ನು, ವಾರಾಹಿ ಸ್ತೋತ್ರವನ್ನು, ಲಲಿತಾ ಸಹಸ್ರನಾಮವನ್ನು, ವಿಷ್ಣು ಸಹಸ್ರನಾಮವನ್ನು, ಸೌಂದರ್ಯ ಲಹರಿಯನ್ನು, ಹೀಗೆ ಅಮ್ಮನವರನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಮಾಸ, ಶುಭಪ್ರದವಾಗಿರ್ತಕ್ಕಂಥ ಮಾಸ ಆಷಾ ಪ್ಲಸ್ ಷಾಢ. ಅಂದರೆ ವಿಶೇಷವಾಗಿ ಸೇವಕರಿಗೆ, ನಾವೆಲ್ಲ ಸೇವಕರು, ಅಮ್ಮನವರ ಸೇವಕರಾಗಿರೋದ್ರಿಂದ ಎಲ್ಲರಿಗೂ ಕೂಡ ನಿತ್ಯ ನಿರಂತರವಾಗಿ ಸನ್ಮಂಗಳಕರವಾದಂಥ ಫಲಾದಿಗಳನ್ನು ಲಭಿಸಲಿ ಅಂತೇಳಿ ಆಸೆಗಳನ್ನು ನೆರವೇರಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಾಸ ಈ ಚಾತುರ್ಮಾಸ ಪ್ರಾರಂಭ ಆಗ್ತಕ್ಕಂಥದ್ದು. ಹಾಗಾಗಿ ಈ ಮಾಸದಲ್ಲಿ ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಸನ್ಮಂಗಳವಾಗಲಿ, ಶೀಘ್ರವಾಗಿ ಆ ವರುಣನ ಆಗಮನವಾಗಲಿ ಅಂತೇಳಿ ಪ್ರಾರ್ಥಿಸುತ್ತಾ ಮುಂದುವರ್ತಾ ಹೋಗೋಣ. ಸರಿ ಗುರೂಜಿ, ಈ ಕುರಿತಾಗಿ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಒಬ್ರು ಕಾಲರ್ ಇದ್ದಾರೆ, ಚಂದ್ರಕಲಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ತುಮಕೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. 1 ರಿಂದ 30 ಒಳಗೆ ಅದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 9. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ಅಮ್ಮ ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ತೆ ಗುರುಜಿ. ಚೆನ್ನಾಗಿದ್ದೀನಿ ತಾಯಿ, ಒಳ್ಳೇದು ಮಾಡಲಿ ಅಮ್ಮ. ಅಮ್ಮ ಚೆನ್ನಾಗಿದ್ದೀನಿ ತಾಯಿ, ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ ಇದೆ? ಗುರುಜಿ, ಮನೆ ಬಗ್ಗೆ ಮತ್ತೆ ನಾನು ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ಹೇಳಿಮ್ಮ. ಶರೀರದಲ್ಲಿ ಏನೋ ಸಮಸ್ಯೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಏನಾಗಿದೆ ಆರೋಗ್ಯಕ್ಕೆ? ಅವಾಗ ದಿನ ಒಂದೊಂದು ಪೇನ್ ಬರುತ್ತೆ ಗುರುಜಿ. ಒಂದಿನ ಬೆನ್ನು ನೋವು, ಒಂದಿನ ಎದೆ ನೋವು, ಕಾಲು ನೋವು, ಸೊ ಇದೇ ಥರ. ಅದು ಮನೆ ಡಾಕ್ಟ್ರ್ ಹತ್ರ ತೋರಿಸಿದ್ದೀರಾ? ಎಲ್ಲ ತೋರಿಸಿದ್ದೀವಿ ಗುರುಜಿ. ಏನಂದರೆ ಕುಟುಂಬಕ್ಕೆ ಎಷ್ಟು ಜನ ನಿಮ್ಮ ಮಕ್ಕಳು? ನೀವು ಎಷ್ಟು ಜನ ಹುಟ್ಟಿರಿ? ನಿಮ್ಮ ಅಕ್ಕ ತಂಗಿರು ಎಷ್ಟು ಜನ? ಅಕ್ಕ ತಂಗಿರು 3 ಜನ ಗುರುಜಿ. ನೀವು 3 ಜನ ಅಕ್ಕ ತಂಗಿರಾ? ಮೊದಲನೇದಾಗಿ ನಿಮ್ಮ ಪೂರ್ವ ಅಂದರೆ ನಿಮ್ಮ ತವರು ಮನೆ ಅಂತ ಏನು ಕರಿತೀವೋ ಆ ಮನೆಯಿಂದ ಸ್ವಲ್ಪ ಸಮಸ್ಯೆ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಎರಡನೇದಾಗಿ ನಿಮ್ಮ ಜಾತಕಾನುಸಾರದಲ್ಲಿ ಸ್ವಲ್ಪ ಗ್ರಹಗತಿಗಳು ಚೆನ್ನಾಗಿಲ್ಲ ಅಂತಕ್ಕಂಥದ್ದು. ಆರೋಗ್ಯದ ಸಮಸ್ಯೆ ನೀವು ಮುಖ್ಯವಾಗಿ ಏನು ಮಾಡ್ಬೋದಪ್ಪ ಅಂದರೆ, ಪ್ರತಿ ಭಾನುವಾರ ಸೂರ್ಯನಾರಾಯಣನ ಉಪಾಸನೆಯನ್ನು ಮಾಡಿ. ಗುರುವಾರದ ದಿವಸ ನೀವು ನೆಲದ ಮೇಲೆ ಊಟವನ್ನು ಮಾಡಿ. ಗುರುವಾರದ ದಿವಸ ಬರೀ ನೆಲದ ಮೇಲೆ ಊಟ ಮಾಡಿ. ಖಂಡಿತ ನಿಮಗೆ ಲಾಭ ಆಗೋ ಎಲ್ಲ ಒಂದು ಅವಕಾಶಗಳಿರ್ತಕ್ಕಂಥದ್ದಾಗಿರುತ್ತೆ. ಏನಪ್ಪ ಅಂದರೆ ಗುರುವಿನ ಅನುಗ್ರಹ ಇದೆ, ಚಿಂತೆ ಮಾಡುವ ಅಗತ್ಯವಿಲ್ಲ, ಖಂಡಿತ ಒಳ್ಳೆಯದಾಗುತ್ತೆ. ಯಾವುದಾದ್ರೂ ಗುರುವಿನ ಕ್ಷೇತ್ರಕ್ಕೆ ಹೋಗಿ ಪುಣ್ಯತಮವಾದಂಥ ಸಂಗಮ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ. ಭಾನುವಾರ ಸ್ವಲ್ಪ ಏನಪ್ಪ ಅಂದರೆ ರೋಸ್ ವಾಟರ್ ಅಂತ ಬರುತ್ತೆ, ಈ ರೋಸ್ ವಾಟ್ರನ್ನ ಹಾಕಿ ಸ್ನಾನ ಮಾಡಿ. ಶನಿವಾರದ ದಿವಸ ಕಾಗೆಗಳಿಗೆ, ಅಮಾವಾಸ್ಯೆ ದಿವಸ ಕಾಗೆಗಳಿಗೆ ಊಟ ಹಾಕಿ. ಖಂಡಿತ ಒಳ್ಳೆಯದಾಗುತ್ತೆ, ಲಾಭವಾಗಲಿ ತಾಯಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ವಿಶೇಷತೆಯ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರಿ. ಅದೇ ರೀತಿ ಇವತ್ತಿನ ವಿಚಾರವನ್ನು ನಾವು ಮಾತನಾಡ್ತಾ ಹೋಗೋದಾದರೆ, ಆಷಾಢ ಮಾಸ ಅಂದರೆ ಒಂದು ರೀತಿ ಶುಭ ಕಾರ್ಯಗಳಿಗೆ ಇದು ಶೂನ್ಯ ಮಾಸ ಅಂತ ಹೇಳಿ ಕರೆಯಲಾಗುತ್ತೆ. ಅಂದರೆ ಆ ರೀತಿಯಾದಂಥ ಒಂದು ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತಾ, ಅಥವಾ ನಿಜಕ್ಕೂ ಆಷಾಢ ಮಾಸದ ಮಹತ್ವವನ್ನು ನೀವು ಯಾವ ರೀತಿಯಾಗಿ ಪ್ರಸ್ತುತಪಡಿಸ್ತೀರಾ? ಬಹಳ ಮುಖ್ಯವಾಗಿ ಈ ಆಷಾಢ ಅಂತಕ್ಕಂಥದ್ದು ಯಾಕೆ ಅಂದರೆ 27 ನಕ್ಷತ್ರಗಳು ನಮಗೆ. ಚಂದ್ರನು ಒಂದೊಂದು ನಕ್ಷತ್ರದಲ್ಲಿ ಒಂದೊಂದು ಮಾಸದಲ್ಲಿ ಹುಣ್ಣಿಮೆ ದಿವಸ ಇದ್ದಂಥದ್ದನ್ನು ಮಾಸ ಅಂತ ಪರಿಗಣನೆ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಅಶ್ವಿನಿಯಾದ 27 ನಕ್ಷತ್ರಗಳು ಏನಿರುತ್ತೋ, ಈ ಅಶ್ವಿನಿ ನಕ್ಷತ್ರದಿಂದ ಅಶ್ವಿನಿ, ಕೃತಿಕಾ, ಮೃಗಶಿರ, ಪುಷ್ಯ, ಮಖ, ಉತ್ತರ ಫಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಪೂರ್ವಭಾದ್ರ ಅಂತಕ್ಕಂಥದ್ದು. ಈ 12 ನಕ್ಷತ್ರಗಳಲ್ಲಿ ಚಂದ್ರನು ಯಾವಾಗ ಹುಣ್ಣಿಮೆ ದಿವಸ ಸಂಯೋಜನೆ ಆಗ್ತಾನೋ ಆ ಮಾಸಕ್ಕೆ ನಾವು ಆ ಒಂದು ವಿಶೇಷವಾಗಿರ್ತಕ್ಕಂಥ ಮಾಸದ ಹೆಸರನ್ನು ಸಂಪ್ರದಾಯದಲ್ಲಿ ಕರೆಯತಕ್ಕಂಥ ಒಂದು ಅಭ್ಯಾಸ ಉಂಟು. ಈಗ ಏನಪ್ಪ ಅಂದರೆ, ಶ್ರವಣ ನಕ್ಷತ್ರಯುಕ್ತವಾಗಿ ಬಂದಾಗ ಶ್ರಾವಣ ಮಾಸ ಅಂತ ಕರಿತೀವಿ. ಈ ಪೂರ್ವಾಷಾಢ ನಕ್ಷತ್ರಯುಕ್ತವಾಗಿ ಬಂದಾಗ ಆಷಾಢ ಅಂತ ಕರಿತೀವಿ. ಪೂರ್ವಾಷಾಢ ನಕ್ಷತ್ರಯುಕ್ತವಾಗಿ ಬಂದಾಗ ಆಷಾಢವಾಗ್ತಕ್ಕಂಥದ್ದಾಗುತ್ತೆ. ಈ ಆಷಾಢ ಅಂತಕ್ಕಂಥದ್ದು ದೇವತಾ ಕಾರ್ಯಗಳನ್ನು ಮಾಡಲಿಕ್ಕೆ ಯಾಕೆ ನಿಷಿದ್ಧ ಅಂದರೆ, ವಿಶೇಷವಾಗಿ 4 ತಿಂಗಳುಗಳ ಕಾಲ ಚಾತುರ್ಮಾಸ ವ್ರತ ಅಂತ ಎಲ್ಲ ನಮ್ಮ ಯತಿವರ್ಯರು ಆಚರಣೆಯನ್ನು ಮಾಡ್ತಾರೆ. ಮಹಾವಿಷ್ಣುವು ಲಕ್ಷ್ಮೀ ಸಮೇತನಾಗಿ ಶಯನ ಸ್ಥಾನಕ್ಕೆ ತೆರಳುತ್ತಾನೆ ಅಂತ. ಶಯನ ಅಂದರೆ ನಿದ್ದೆ ಅಂತಕ್ಕಂಥದ್ದು. ಈ ಮಾಸಗಳಲ್ಲಿ 4 ಮಾಸಗಳಿಗೆ ಒಂದೊಂದು ಪರಿವರ್ತನೆ ಇರತಕ್ಕಂಥದ್ದಾಗುತ್ತೆ. ಅದಕ್ಕೋಸ್ಕರನೇ ದೇವಿ ನವರಾತ್ರಿ, ವಸಂತ ನವರಾತ್ರಿ, ಗುಪ್ತ ನವರಾತ್ರಿ, ಶರನ್ನವರಾತ್ರಿ ಅಂತ 4 ನವರಾತ್ರಿಗಳು ನಮಗೆ ಬರತಕ್ಕಂಥದ್ದು. ಈ ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಮಹಾವಿಷ್ಣು ದಕ್ಷಿಣಾಯನಕ್ಕೆ 17ನೇ ತಾರೀಕು, ನಾಳೆದಿಂದ 17ನೇ ತಾರೀಕು ದಕ್ಷಿಣಾಯನ ಪ್ರಾರಂಭ ಆಗುತ್ತೆ. ದಕ್ಷಿಣಾಯನಕ್ಕೆ ಬಂದಾಗ
ಮಹಾವಿಷ್ಣುವು ಶಯನಕ್ಕೆ ಹೋಗ್ತಾನೆ ಅನ್ನೋ ಒಂದು ಕಾರಣದಿಂದ, ಯಾಕೆಂದರೆ ನಮ್ಮ ಯಜಮಾನನೇ ಇಲ್ದಿರ ನಾವು ಪೂಜೆ ಮಾಡಿದ್ರೆ ಅದರ ಫಲ ಸಿಗಲ್ಲ ಅಂತಕ್ಕಂಥ ಒಂದು ಕಾರಣ. ಅದು ಶಾಸ್ತ್ರಾಧಾರಿತವಾಗಿರ್ತಕ್ಕಂಥದ್ದು. ಯಾಕೆಂದರೆ ಲೋಕವನ್ನು ಪರಿಪಾಲನೆ ಮಾಡ್ತಕ್ಕಂಥವ್ನು ಮಹಾವಿಷ್ಣು. ಆ ಮಹಾವಿಷ್ಣು ನಿದ್ದೆಯನ್ನು ಮಾಡ್ತಾ ಇರ್ತಾನೆ. ಆ ಕಾರಣದಿಂದ ನಾವು ಪೂಜೆಯನ್ನು ಮಾಡಿದ್ರೆ ಭಗವಂತನಿಗೆ ಅರ್ಪಣೆ ಆಗಲ್ಲ ಅಂತಕ್ಕಂಥ ಒಂದು ಭಾವನೆ ಅಷ್ಟೇ. ಆದರೆ ಪೂಜಾದಿಗಳನ್ನು ಮಾಡ್ತಕ್ಕಂಥದ್ದು ಅಂದರೆ ಮಾನುಷ ಕರ್ಮಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಮಾತ್ರ ಈ ಆಷಾಢ ಮಾಸದಲ್ಲಿ ನಿಷಿದ್ಧವಿದೆಯೇ ಹೊರತು ದೇವಿಯರನ್ನು ಆರಾಧನೆ ಮಾಡ್ತಾ, ಯಾಕೆಂದರೆ ನವರಾತ್ರಿ ಅಂತಕ್ಕಂಥದ್ದು 9 ರಾತ್ರಿಗಳಲ್ಲಿ 9 ದೇವತೆಗಳನ್ನು, ಅಮ್ಮ ಎಲ್ಲವೂ ಒಂದೇ ಸ್ವರೂಪಗಳಾದರೂ ಕೂಡ ಆ ಒಂದು 9 ದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪದ್ಧತಿ ಉಂಟು. ನಾನು ಯಾಕೆಂದರೆ ಉತ್ತರ ನಕ್ಷತ್ರ ಬಂದಾಗ, ಈಗ ಫಾರ್ ಎಕ್ಸಾಂಪಲು ನಾವು ಏನಪ್ಪ ಅಂದರೆ ಕೃತಿಕಾ ನಕ್ಷತ್ರ ಬಂದರೆ ಕೃತಿಕ ಮಾಸ ಅಂದರೆ ಕಾರ್ತಿಕ ಮಾಸವೂ ಆಗ್ತದೆ. ಈ ಪೂರ್ವಾಷಾಢ ನಕ್ಷತ್ರಯುಕ್ತವಾಗಿ ಬಂದಿರತಕ್ಕಂಥದ್ದು ಆಷಾಢ ಮಾಸ ಆಗ್ತಕ್ಕಂಥದ್ದು. ಇಲ್ಲಿ ಇನ್ನೊಂದೇನಪ್ಪ ಅಂದರೆ ವೈಜ್ಞಾನಿಕವಾಗಿ ನಾವು ಕಾರಣವನ್ನು ನೋಡಿದಾಗ ಮುಖ್ಯವಾಗಿ ಇದಕ್ಕೆ ನಾವು ಮುಂಗಾರು ಅಂತ ಕರಿತೀವಿ. ಅಂದರೆ ಮಳೆಯ ಪ್ರಾರಂಭ, ಯಥೇಚ್ಛವಾಗಿರ್ತಕ್ಕಂಥ ಕೃಷಿಯ ಚಟುವಟಿಕೆಗಳು ಪ್ರಾರಂಭಿಸುವಂಥ ಒಂದು ಸುಪರ್ವ ಕಾಲ. ಇದು ವೈಜ್ಞಾನಿಕ ಹಿನ್ನೆಲೆ ಏನಪ್ಪ ಅಂದರೆ ಈ ಒಂದು ಕಾಲದಲ್ಲಿ ಯಥೇಚ್ಛವಾಗಿ ಮಳೆ ಆಗುವ ಸಂದರ್ಭ, ಬಿರುಗಾಳಿ ಆಗ್ತಕ್ಕಂಥ ಸಂದರ್ಭ, ಮಳೆ ಗುಡುಗು ಇದೆಲ್ಲ ಬರ್ತಕ್ಕಂಥದ್ದು. ಸಾಧ್ಯವಾದಷ್ಟು ಈ ಮಾಸದಲ್ಲಿ ಏನಪ್ಪ ಅಂದರೆ ಕೃಷಿಯೊಟ್ಟಿಗೆ ಅವರೆಲ್ಲ ಲಕ್ಷ್ಯ ವಹಿಸಬೇಕಾದಂಥ, ಯಾಕಂದರೆ ನಮ್ಮ ದೇಶ ಕೃಷಿ ಪ್ರಧಾನವಾದಂಥ ದೇಶ. ಆ ಕೃಷಿ ಪ್ರಧಾನವಾದ ದೇಶದಲ್ಲಿ ಈ ಒಂದು ಮಾಸದಲ್ಲಿ ಮದುವೆ ಮುಂಜಿ ನಾಮಕರಣ ಈ ರೀತಿಯಾದಂಥ ಕಾರ್ಯಕ್ರಮಗಳು ಇಟ್ಕೊಂಡು ಬಿಟ್ಟರೆ ಅದರೊಟ್ಟಿಗೆ ನಾವು ನಮ್ಮ ಸಮಯವನ್ನು ವ್ಯಯಿಸಬೇಕಾಗುತ್ತೆ. ಕೃಷಿ ಚಟುವಟಿಕೆಗಳಿಗೆ ಅದು ನಮಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಹೊಸದಾಗಿ ಮದುವೆ ಆದಾಗ ನವದಂಪತಿಗಳು ಕೂಡ ಆಸಕ್ತಿ ಕಡಿಮೆ ಆಗುತ್ತೆ, ದಾಂಪತ್ಯದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಅನ್ನೋ ಒಂದು ಕಾರಣದಿಂದ ವೈಜ್ಞಾನಿಕವಾಗಿ ಕಾರಣವನ್ನು ಇಟ್ಟು ವಿಶೇಷವಾಗಿ ಏನಪ್ಪ ಅಂದರೆ ಮಳೆಗಾಲ ಜಾಸ್ತಿ ಆಗುತ್ತೆ, ಗಾಳಿ ಬಿರುಗಾಳಿ ಇರ್ತಕ್ಕಂಥದ್ದು. ಇಲ್ಲೂ ಕೂಡ ಏನಾದರೂ ಸಮಸ್ಯೆಗಳು ಬರಬಹುದು. ಓಡಾಡಬೇಕಾದ್ರೆ ಈಗ ನೆಂಟರಿಷ್ಟರ ಮದುವೆಗಳಿಗೆ ಈ ರೀತಿಯಾದಂಥ ಕಾರ್ಯಕ್ರಮಗಳಿಗೆ ಹೋಗಬೇಕಾದ್ರೆ ಸಮಸ್ಯೆಗಳು ಬರ್ಬೋದು ಅಂತಕ್ಕಂಥ ಮುಂಜಾಗೃತ ಕ್ರಮಯುಕ್ತವಾಗಿ ಮಾಡಿರ್ತಕ್ಕಂಥದ್ದು ಮನುಷ್ಯನ ಷೋಡಶ ಕರ್ಮಗಳು. ಈಗ ಏನಂದರೆ ಬಹಳ ಮುಖ್ಯವಾಗಿ ಅವನಿಗೆ 16 ಕರ್ಮಗಳು ಏನಂತ ನಾವು ಕರ್ಮಗಳಲ್ಲಿ ಕರಿತೀವೋ, ಮದುವೆ ಮುಂಜಿ ನಾಮಕರಣಾದಿಗಳನ್ನು ಈ ಮಾಸದಲ್ಲಿ ಮಾಡೋದರಿಂದ ಅದರೊಟ್ಟಿಗೆ ನಾವೆಲ್ಲ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಅದರೊಟ್ಟಿಗೆ ಇರಬೇಕಾಗುತ್ತೆ ಅಂತಕ್ಕಂಥ ಕಾರಣದಿಂದ ಇದನ್ನು ವರ್ಜಿಸಿರ್ತಕ್ಕಂಥದ್ದು. ಇನ್ನು ಪೂರ್ವಾಷಾಢ ನಕ್ಷತ್ರಕ್ಕೆ ನಾವು ಸಂಬಂಧಪಟ್ಟ ಹಾಗೆ ಈ ಹುಣ್ಣಿಮೆ ದಿವಸ ಪೂರ್ವಾಷಾಢ ನಕ್ಷತ್ರ ಬರ್ತಕ್ಕಂಥದ್ದಾಗುತ್ತೆ. ಈ ಪೂರ್ವಾಷಾಢ ನಕ್ಷತ್ರ ಅಂತಕ್ಕಂಥದ್ದು ನಕ್ಷತ್ರಕಾರಕನಾಗಿರ್ತಕ್ಕಂಥವನು ಶುಕ್ರ ಮತ್ತು ಚಂದ್ರರ ಸಂಯೋಜನೆ ಬಂದಾಗ ಏನಾಗುತ್ತೆ, ಕೆಲವು ಸಂದರ್ಭಗಳಲ್ಲಿ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಬಹುದಾಗಿರ್ತಕ್ಕಂಥ ಒಂದು ನಕಾರಾತ್ಮಕ ಮನಸ್ಥಿತಿಗಳು. ಅಂದರೆ ನಾವೀಗ ಫಾರ್ ಎಕ್ಸಾಂಪಲ್ ಮಕ್ಕಳು ಯಾವುದೋ ಒಂದು ದುಶ್ಚಟಗಳಿಗೆ ಯಾವ ಕಾರಣದಿಂದ ದಾಸರಾಗ್ತಾರೆ, ಏನಾದರೂ ಅವ್ರಿಗೆ ಅದರಲ್ಲಿ ಏನೋ ಒಂದು ಮೋಜು ಮಸ್ತು ಸಿಗುತ್ತೆ ಅಂತಕ್ಕಂಥ ಭಾವನೆಯಿಂದ ಅದೇ ಮನುಷ್ಯನಿಗೆ ಉತ್ಪ್ರೇಕ್ಷವಾಗಿರ್ತಕ್ಕಂಥ ಆಸೆಗಳು ಹೆಚ್ಚಾದಾಗ ಅವನು ಯಾವ ಕೆಲಸಗಳನ್ನು ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನು ಗೌರವಿಸೋದು ಅಥವಾ ಮನೆಯಲ್ಲಿರ್ತಕ್ಕಂಥ ಅವ್ರ ವ್ಯಕ್ತಿಗಳನ್ನು ಮಾತು ಕೇಳ್ತಕ್ಕಂಥದ್ದು ಇದರಲ್ಲಿ ಸ್ವಲ್ಪ ಅಡೆತಡೆಗಳಾಗ್ತಕ್ಕಂಥದ್ದಾಗುತ್ತೆ ಅನ್ನೋ ಒಂದು ಸೂಕ್ಷ್ಮ ಸ್ವಭಾವಯುಕ್ತವಾಗಿ ಇಟ್ಟಿರ್ತಕ್ಕಂಥದ್ದು ಈ ಆಷಾಢ ಮಾಸ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತಾಡ್ತಾ ಹೋಗೋಣ. ನಾಗರಾಜು ಅಂತ ಹೇಳಿ ಕರೆ ಮಾಡ್ತಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಳಗಾವಿಯಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. 1 ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 18 ಮೇಡಮ್. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ಕಾರ ಗುರುಜಿ. ನಮಸ್ತೆ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಗಿದ್ದೀರಾ? ಗುರುಜಿ ಇದ್ದೀನಿ. ಏನು ತುಂಬ ನನ್ನ ಬಗ್ಗೆ ಅದೇ ಏನು ಕೇಳಬೇಕಿತ್ತು? ಗುರುಜಿ ತುಂಬಾ ಹಣಕಾಸಿಂದು ತುಂಬಾ ಸಮಸ್ಯೆ ಆಗ್ತಾ ಇದೆ. ಗಟ್ಟಿಗಿರಿದಿರಿ, ತುಂಬ ಗಟ್ಟಿ ಇದೆ ನಿಮ್ಮ ಮನಸ್ಸು, ಸದೃಢವಾಗಿದ್ದೀರಾ, ಲೆಕ್ಕಾಚಾರ ಚೆನ್ನಾಗಿರುತ್ತೆ ನಿಮ್ಮದು. ಗುರುಜಿ ಏನೋ ಯಾವುದೇ ರೀತಿ ಆದ್ರೂ ಅಭಿವೃದ್ಧಿ ಇಲ್ಲ, ಏನೇ ಮಾಡಿದ್ರು ಯಾವುದೋ ಕೆಲಸ ಅನ್ಕೊಂಡು ಆಗಲ್ಲ. ಏನು ತುಂಬಾ ಜೀವನ ಕಷ್ಟ ಆಗ್ತಾ ಇದೆ, ಸಾಲ ಬಾಧೆ ಸ್ವಲ್ಪ. ಅಂದರೆ ಸ್ವಲ್ಪ ಏನಾದರೂ ಹಣ ಏನಾದರೂ ಕಳ್ಕೊಂಡಿದ್ದೀರಾ? ನಾ ಏನ್ ಕಳ್ಕೊಂಡಿಲ್ಲ ಗುರುಜಿ, ಅದು ಸ್ವಲ್ಪ ಮನೆ ಅದು ಕಟ್ಟಿ ಮನೆ ಕಡೆ ಸ್ವಲ್ಪ ಜಾಸ್ತಿ ಖರ್ಚು ಮಾಡಿ ಆ ರೀತಿ ಯಾವುದು ಪೇಮೆಂಟು ಜಾಸ್ತಿ ಇಲ್ಲ. ಏನು ಕೆಲಸ ಮಾಡ್ತೀರಾ ತಾವು? ಒಂದು ಪ್ರೈವೇಟ್ ಇದರಲ್ಲಿ ಕಾಲೇಜಲ್ಲಿ ವರ್ಕ್ ಮಾಡ್ತೀವಿ. ಟೊಯೋಟೋದಲ್ಲ? ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತೀರಾ ನೀವು? ಒಂದೊಮ್ಮೆ ಮಹಾನಂದಿ ಕ್ಷೇತ್ರ ಇದೆ ಗೊತ್ತಾ? ಮಹಾನಂದಿ, ಶ್ರೀಶೈಲಂ ಮಹಾನಂದಿ ಅಂತ ಒಂದು ಕ್ಷೇತ್ರ ಇದೆ. ಎಲ್ಲಿಂದ ಕರೆ ಮಾಡ್ತಾ ಇರೋದು ನೀವು? ಬೆಳಗಾವಿ ಗುರುಜಿ. ಬೆಳಗಾವಿ ನಿಮ್ಗೇನು ಹತ್ರನೇ ಆಗುತ್ತೋ? ಇಲ್ಲ ದೂರ ಆಗುತ್ತೆ ಬಿಡಿ ಪಾಪ. ಇಲ್ಲ, ಏನು ತೊಂದರೆ ಇಲ್ಲ, ಟ್ರೈನ್ ವ್ಯವಸ್ಥೆ ಇದೆ. ನೀವೊಂದೊಮ್ಮೆ ಈ ಮಹಾನಂದಿ ಮೊದಲನೇದಾಗಿ ಮಹಾನಂದಿಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ವಿಶೇಷವಾಗಿ ಕಲ್ಯಾಣಿ ಸ್ನಾನ ಇದೆ.
ಹೌದು. ಆ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಅನನ್ಯವಾಗಿ ನಂದೀಶ್ವರನನ್ನು ಪ್ರಾರ್ಥನೆ ಮಾಡಿ, ಅಥವಾ ನಿಮಗೆ ಅಲ್ಲೂ ಆಗಲಿಲ್ಲ ಅಂದರೆ ನಮ್ಮ ಚಿಕ್ಕಬಳ್ಳಾಪುರ ಹತ್ತಿರದಲ್ಲಿರ್ತಕ್ಕಂಥ ಭೋಗನಂದೀಶ್ವರ ಸ್ವಾಮಿ ಅಂತಕ್ಕಂಥ ಕ್ಷೇತ್ರ ಇದೆ. ಇಲ್ಲೇ ನಿಮ್ಮ ಏರಿಯಾದಲ್ಲಿ ಎಲ್ಲಾದರೂ ಪರವಾಗಿಲ್ಲ, ಭೋಗನಂದೀಶ್ವರ ಸ್ವಾಮಿ ಕ್ಷೇತ್ರ ಎಲ್ಲಾದರೂ ಇದ್ದರೆ ಹುಡುಕಿ. ಆ ಭೋಗನಂದೀಶ್ವರನ ಕ್ಷೇತ್ರಕ್ಕೆ ನೀವು ಕನಿಷ್ಠ ಒಂದು 6 ತಿಂಗಳಲ್ಲಿ 3 ಬಾರಿ ಹೋಗಿ ಬಂದರೆ ಖಂಡಿತ ನಿಮ್ಮ ಮಾನಸಿಕ ಮತ್ತು ವ್ಯಾವಹಾರಿಕವಾಗಿರ್ತಕ್ಕಂಥ ವಿಚಾರದಲ್ಲಿ ಖಂಡಿತ ಒಳ್ಳೆಯದಾಗುತ್ತೆ. ಯಾಕೆಂದರೆ ಸ್ವಲ್ಪ ಮಾತೃಯುಕ್ತವಾಗಿ ಸ್ವಲ್ಪ ಸಮಸ್ಯೆ ಇರೋದರಿಂದ, ಆ ಸ್ತ್ರೀ ಸಂಬಂಧಿತವಾದ ದೋಷ ಇರೋದರಿಂದ ನಿಮಗೆ ಈ ರೀತಿಯಾದಂಥ ಸಮಸ್ಯೆ ಕಾಡ್ತಾ ಇದೆ. ಇದಕ್ಕೆ ನಿಮಗೆ ಮುಕ್ತಿ ಸಿಗಬೇಕಾದ್ರೆ ಮುಕ್ತಿ ಕ್ಷೇತ್ರಕ್ಕೆ ಹೋಗಬೇಕು. ಇಲ್ಲ ಇನ್ನೂ ಅನುಕೂಲ ಇದೆ, ಏನು ತೊಂದರೆ ಇಲ್ಲ ಅಂದರೆ ಒಂದೊಮ್ಮೆ ರಾಮೇಶ್ವರಂಗೆ ಹೋಗಿ ಕೂಡ ನೀವು ರಾಮೇಶ್ವರನ ದರ್ಶನ ಮಾಡಿಕೊಂಡು ಅಲ್ಲೂ ಕೂಡ ಬಾವಿ ಸ್ನಾನ ಮಾಡ್ಕೊಂಡು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಈ ಮಾಸದಲ್ಲಿ ಒಳಿತಾಗಬೇಕು, ಫಲ ಸಿಗಬೇಕು, ಫಲಕಾರಿ ಆಗಬೇಕು ಅಂತ ಹೇಳಿದ್ರೆ ಯಾವ ದೇವತಾ ಆರಾಧನೆಯನ್ನು ಮಾಡಬೇಕು, ಯಾವ ರೀತಿಯಲ್ಲಿ ಅಂದರೆ ಹೇಗೆ ಮಾಡಬೇಕಾಗತ್ತೆ ಗುರುಗಳೇ? ನೋಡಿ, ಈ ಮಾಸದಲ್ಲಿ ಜಗನ್ನಾಥ ರಥಯಾತ್ರೆ ಬರುತ್ತೆ. ಪೂರಿಯಲ್ಲಿರ್ತಕ್ಕಂಥ ಒಂದು ಅತ್ಯಂತ ಶಕ್ತಿಪ್ರದವಾಗಿರ್ತಕ್ಕಂಥ ಜಗನ್ನಾಥನಂದರೆ ಸಾಕ್ಷಾತ್, ಯಾಕೆಂದರೆ ಇವತ್ತಿಗೂ ಕೂಡ ಜೀವಿಸ್ತಾ ಇರತಕ್ಕಂಥವನಿಗೆ ಜಗನ್ನಾಥ ಅಂತಕ್ಕಂಥವ್ನು. ನಿತ್ಯ ನಿರಂತರವಾಗಿ ಈ ಸೂರ್ಯಚಂದ್ರರು ಎಷ್ಟು ಲೋಕಗಳು ಬಂದರೂ ಕೂಡ ಅಲ್ಲಿವರೆಗೂ ಕೂಡ ನಮ್ಮೊಟ್ಟಿಗೆ ಒಡನಾಟದಲ್ಲಿರ್ತಕ್ಕಂಥ ಒಂದು ಶಕ್ತಿಪ್ರದವಾದಂಥ ಕಣ್ಣಿಗೆ ಕಾಣುವಂಥ ಪ್ರತ್ಯಕ್ಷ ದೇವನ ಯಾರಾದರೂ ಇದ್ದರೆ ಅದು ಜಗನ್ನಾಥನ ಮಾತ್ರ. ಅಂದರೆ ಯಾರು ಜಗನ್ನಾಥ ಅಂದರೆ ಚತುರ್ಭುಜ ಕಾರಣ ಆಗಿರ್ತಕ್ಕಂಥ ಜಗನ್ನಾಥನ ಮಹಾವಿಷ್ಣುವಿನ ಸ್ವರೂಪ. ಅವನನ್ನು ಕೃಷ್ಣ ಅಂತ ಕೂಡ ಕರಿತೀವಿ. ಕೃಷ್ಣ ಬಲರಾಮರ ರಥಗಳೆಲ್ಲ ನಡೀತಕ್ಕಂಥದ್ದು. ಹಾಗಾಗಿ ಎಲ್ಲ ದೇವತೆಗಳು ಉಪಾಸನೆಯನ್ನು ಮಾಡ್ಬೋದು. ಆದರೆ ವಿಶೇಷವಾಗಿ ಅಮ್ಮನವರಿಗೆ ಆಷಾಢ ಮಾಸದಲ್ಲಿ ನಾವು ಆಷಾಢ ಶುಕ್ರವಾರಗಳಲ್ಲಿ ಮಹಾಲಕ್ಷ್ಮಿ ಆರಾಧನೆ ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಈಗ ಮಹಾವಿಷ್ಣುವಿಗೆ ಒಂದು ಮಾಸ ಇದೆ, ಕಾರ್ತೀಕ ಮಾಸ ಕೃಷ್ಣನ ಇದು ಸಾಂಬಶಿವನಿಗೆ ಇರ್ತಕ್ಕಂಥದ್ದು, ಶ್ರಾವಣ ಮಾಸ ಮಹಾವಿಷ್ಣುವಿಗೆ ಪ್ರಧಾನವಾಗಿರ್ತಕ್ಕಂಥದ್ದು, ಅಮ್ಮನವ್ರಿಗೆ ವಿಶೇಷವಾಗಿರ್ತಕ್ಕಂಥದ್ದು ಆಷಾಢ ಮಾಸ. ಈ ಆಷಾಢ ಮಾಸದಲ್ಲಿ ನೀವು ವಾರಾಹಿ ದೇವಿಯನ್ನು, ಲಲಿತಾ ಮಹಾ ತ್ರಿಪುರ ಸುಂದರಿಯನ್ನು, ಬಾಲಾ ತ್ರಿಪುರ ಸುಂದರಿಯನ್ನು, ದುರ್ಗೆಯನ್ನು, ಕಾಳಿಯನ್ನು, ಹೀಗೆ ಅಮ್ಮನವರನ್ನು ಆರಾಧನೆ ದರ್ಶನ ಮಾಡೋದರಿಂದ ಈ ಒಂದು ಮಾಸದಲ್ಲಿ ಮುಖ್ಯವಾಗಿ ಸುಖ, ಶಾಂತಿ, ಸಮೃದ್ಧಿ ಈ 3 ಸಿಗ್ತಕ್ಕಂಥದ್ದಾಗುತ್ತೆ. ಹೆಣ್ಣುಮಕ್ಕಳು ವಿಶೇಷವಾಗಿ ಆರಾಧನೆ ಮಾಡೋದರಿಂದ ಆಷಾಢ ಶುಕ್ರವಾರ ಮತ್ತು ಆಷಾಢ ಮಂಗಳವಾರಗಳ ಕಾಲ ಗೌರಿ ವ್ರತವನ್ನು ಕೂಡ ಮಾಡ್ತಕ್ಕಂಥ ಒಂದು ಪದ್ಧತಿ ಉಂಟು. ವಿಶೇಷವಾಗಿ ಗೌರಿ ಅಂದ್ರೇ ಮುಖ್ಯವಾಗಿ ನಮ್ಮ ಬದುಕಿನಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವಳು ಗೌರಿ ಅಂತ, ಗೌರಿ ಶಂಕರ ಅಂತ ಕರಿತೀವಿ. ಹಾಗಾಗಿ ಈ ಅಮ್ಮನವರ ಆರಾಧನೆ ಈ ಒಂದು ಮಾಸದಲ್ಲಿ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾದಿಗಳನ್ನು ಕೊಡ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಸುಖ, ಶಾಂತಿ, ಸಮೃದ್ಧಿ. ಒಂದು ಮನೆಗೆ ಏನು ಬೇಕು? ಮೊದಲನೇದಾಗಿ ಸುಖವಾಗಿರಬೇಕು. ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಸುಖವಾಗಿರಬೇಕು. ಇದ್ದಾಗ ಅವ್ರೇನು ಮಾಡ್ತಾರೆ? ಶಾಂತಿ ಪ್ರಿಯರಾಗ್ತಾರೆ. ಶಾಂತಿಪ್ರದವಾಗಿರ್ತಕ್ಕಂಥದ್ದು, ಜೊತೆಗೆ ಸಮೃದ್ಧಿ ಆಗ್ತಕ್ಕಂಥದ್ದು. ವಿಶೇಷವಾಗಿ ಅಮ್ಮನವರನ್ನು ದೀರ್ಘಲಕ್ಷ್ಮಿ ಅಂತ ಕರಿತೀವಿ. ಅಂದರೆ ಆ ಒಂದು ಸುಮಂಗಲೀವತಿಯಾಗಿರ್ತಕ್ಕಂಥವಳನ್ನು ದೀರ್ಘಲಕ್ಷ್ಮಿ ಅಂದರೆ ಸುದೀರ್ಘವಾಗಿ ನಿಮ್ಮ ಒಡನಾಟದಲ್ಲಿರ್ತಕ್ಕಂಥವಳು, ಅವಳ ಅನುಗ್ರಹ ನಿಮ್ಮ ಜೊತೆಲಿರ್ತಕ್ಕಂಥದ್ದಕ್ಕೆ ಮುಖ್ಯವಾಗಿ 11 ಮಾಸಗಳಲ್ಲಿ ನಾವು ಮಾಡಿರ್ತಕ್ಕಂಥ ಎಲ್ಲ ಸಂಚಿತ ಕರ್ಮಾದಿಗಳು, ದೋಷಾದಿಗಳು, ಆಪದಾದಿಗಳು ಇವೆಲ್ಲವನ್ನು ಕೂಡ ನಿವೃತ್ತಿ ಮಾಡ್ತಕ್ಕಂಥದ್ದು ಈ ಒಂದು ಆಷಾಢ ಮಾಸದಲ್ಲಿ ಅಮ್ಮನವನನ್ನು ಆರಾಧನೆ ಮಾಡೋದು ಅತ್ಯಂತ ಪರಮಶ್ರೇಷ್ಠವಾಗಿರ್ತಕ್ಕಂಥದ್ದು. ವಿಷ್ಣುನಾಮ ಸಹಸ್ರಶ್ಚ ಶಿವನಾಮೈಕಮುತ್ತಮಂ, ಶಿವನಾಮ ಸಹಸ್ರಶ್ಚ ದೇವೀನಾಮೈಕಮುತ್ತಮಂ ಅಂತ ಹೇಳುತ್ತೆ ಶಾಸ್ತ್ರ. ಅಂದರೆ 1000 ವಿಷ್ಣು ಸಹಸ್ರನಾಮಕ್ಕೆ ಸಮಾನವಾದದ್ದು ಒಂದು ಶಿವನಾಮವಂತೆ, 1000 ಶಿವನಾಮಕ್ಕೆ ಸಮಾನವಾದದ್ದು ಒಂದು ದೇವಿನಾಮವಂತೆ. ಹಾಗಾಗಿ ಅಮ್ಮನವರ ಆರಾಧನೆ ಮಾಡೋದರಿಂದ ನಿಮ್ಮ ಬದುಕಿನಲ್ಲಿ ಖಂಡಿತ ಸಮೃದ್ಧಿದಾಯಕವಾದಂಥ ಸುಮಂಗಲಿ ಸೌಭಾಗ್ಯಯುಕ್ತವಾಗಿರ್ತಕ್ಕಂಥ ಬದುಕು ನಿಮಗೆ ಪ್ರಾಪ್ತವಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಈ ಮಾಸದ ವಿಶೇಷಗಳನ್ನು ನೋಡಿದಾಗ ಜಗನ್ನಾಥ ರಥ ಯಾತ್ರೆ ಬರುತ್ತೆ. ಎರಡನೇದಾಗಿ ಏನಪ್ಪ ಅಂದರೆ ಗುರುವನ್ನು ಆರಾಧನೆ ಮಾಡ್ತಕ್ಕಂಥ ಒಂದು ಪರಮೋತ್ತಮವಾದಂಥ ಒಂದು ಹುಣ್ಣಿಮೆ, ಗುರುಪೂರ್ಣಿಮಾ, ವಾಸಪೂರ್ಣಿಮಾ ಅಂತ ನಾವೇನು ಕರಿತೀವೋ, ವ್ಯಾಸ ಹುಣ್ಣಿಮೆ ಬರ್ತಕ್ಕಂಥದ್ದು ಗುರುಪೂರ್ಣಿಮೆ. ಗುರುಗಳನ್ನು ನಾವು, ಯಾಕಂದರೆ ಈ ಜಗತ್ತಿಗೆ ಅಂಧಕಾರವನ್ನು ನೀಗಿಸಿ ಸುಜ್ಞಾನದೊಳಗೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ನಮಗೆ ಗುರು ಇರ್ತಕ್ಕಂಥದ್ದು. ಬಾಲ್ಯದಿಂದ ಆದಿಯಾಗಿ ನಮ್ಮ ಎಲ್ಲ ವ್ಯವಸ್ಥೆಗಳಲ್ಲೂ ಕೂಡ ಯಾವುದಾದ್ರೂ ಒಂದಲ್ಲ ಒಂದು ರೀತಿಯಲ್ಲಿ ಮಿತ್ರನ ರೀತಿಯಲ್ಲಿ ಗುರುವಾಗಿರ್ತಾನೆ, ಹೆಂಡತಿ ರೀತಿಯಲ್ಲಿ ಗುರುವಾಗಿರ್ತಾನೆ, ತಾಯಿ ರೀತಿಯಲ್ಲಿ ಗುರುವಾಗಿರ್ತಾನೆ, ಮಕ್ಕಳ ರೀತಿಯಲ್ಲಿ ಗುರುವಾಗಿರ್ತಕ್ಕಂಥವ್ನು. ಹೀಗೆ ಗುರುವನ್ನುವಂಥ ಒಂದು ಪದಕ್ಕೆ ಅದು ನಿರಾಕಾರ ಸ್ವರೂಪವಾಗಿರ್ತಕ್ಕಂಥ ಒಂದು ದೇವತಾ ಉಪಾಸನೆಯಲ್ಲಿ ಸ್ವರೂಪವನ್ನು ಕೊಡ್ತಕ್ಕಂಥ ಒಂದು ಶಕ್ತಿ ಯಾರಿಗಾದ್ರೂ ಇದ್ದರೆ ಅದು ಗುರುವಿಗೆ ಮಾತ್ರ. ಸರಿ ಗುರುಜಿ. ಆ ಗುರುವಿನ ಪಾತ್ರವನ್ನು, ಗುರುವನ್ನು ಕೊಂಡಾಡುವಂಥ, ಗುರುವಿನ ಆಶೀರ್ವಾದವನ್ನು ಪಡೆಯುವಂಥ, ಅವನ ಕೃಪೆಯನ್ನು ಪಡೆಯುವಂಥ ಒಂದು ಮಾಸವೂ ಕೂಡ ಈ ಆಷಾಢ ಮಾಸ. ಈ ಆಷಾಢ ಮಾಸದಲ್ಲಿ ಇನ್ನೊಂದೇನಪ್ಪ ಅಂದರೆ ಲಕ್ಷ್ಮೀಯುಕ್ತನಾಗಿ ನೋಡಿ, ಸಾಕ್ಷಾತ್ ಆ ಒಂದು ಮಹಾವಿಷ್ಣುವು ಅವನು ಸಶಂಕ ಚಕ್ರಧರನಾಗಿರ್ತಕ್ಕಂಥ ಮಹಾವಿಷ್ಣುವು ಶೇಷಶಾಯಿನಾಗಿ ನಿದ್ರಾ ವ್ಯವಸ್ಥೆಯಲ್ಲಿ ಇದ್ದಾಗ ಅಮ್ಮನವರು ಪಾದ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭ. ನಾವು ಕೂಡ ಭೂಮಿಯನ್ನು ಏನು ಮಾಡ್ತೀವಿ? ಈಗ
ಭೂಮಿಯನ್ನು ಮುಟ್ಟಿ ಹದವನ್ನು ಮಾಡ್ತೀವಿ. ಅಂದರೆ ಆ ಸಶಂಕಧರನಾಗಿರ್ತಕ್ಕಂಥ ಮಹಾವಿಷ್ಣು ಅಲ್ಲಿ ಶೇಷಶಾಯಿನಾಗಿ ಕ್ಷೀರ ಸಮುದ್ರದಲ್ಲಿ ಶೇಷಶಾಯಿನಾಗಿದ್ದಾಗ ನಾವು ಹೇಗೆ ಭೂಮಾತೆಯನ್ನು ನಾವು ಎಲ್ಲ ಕೆಲಸಗಳನ್ನು ಭೂಮಾತೆಯನ್ನು ಮುಟ್ಟಿ ಅವಳ ಸ್ಪರ್ಶದೊಂದಿಗೆ ನಾವು ಕೆಲಸಗಳನ್ನು ಮಾಡ್ತೀವಿ. ಮಹಾವಿಷ್ಣುವಿನ ಪಾದ ಸೇವೆಯನ್ನು ಜಗನ್ಮಾತೆಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಮಾಡ್ತಾ ಇರ್ತಕ್ಕಂಥವಳಾಗ್ತದೆ. ಹಾಗಾಗಿ ಈ ಮಾಸದಲ್ಲಿ ಮದುವೆ, ಮುಂಜಿ, ನಾಮಕರಣ ಈ ಎಲ್ಲ ಕಾರ್ಯಕ್ರಮಗಳನ್ನು ಕಾರಣಾತೀತವಾಗಿ ಮೌಢ್ಯಯುಕ್ತವಾಗಿರ್ತಕ್ಕಂಥದ್ದಲ್ಲ. ಆದರೆ ಮಾನುಷ ಕರ್ಮಗಳನ್ನು ಮಾಡೋದರಿಂದ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ 12 ಮಾಸಗಳಲ್ಲಿ 6 ಮಾಸ ಅತಂತ್ರ ಮಾಸ ಅಂತ ಕರೀತಾರೆ. ಅದು ಒಂದು ಅಪವಾದ ಇರತಕ್ಕಂಥದ್ದು, ಸರ್ವಸಮ್ಮತವಾದದ್ದಲ್ಲ. ಈ ಅಪವಾದದ್ದು ಏನಕ್ಕೆ ಅಂದರೆ, ಈಗ ಅತಂತ್ರ ಸ್ಥಿತಿ ಅಂತಕ್ಕಂಥದ್ದು, ಈ ಮಾಸದಲ್ಲಿ ಏನಾದರೂ ಮದುವೆ ಆದರೆ ಅತಂತ್ರ ಸ್ಥಿತಿಯಲ್ಲಿ ಇರ್ತಾರೆ. ಅದರಲ್ಲಿ ಈಗ ನಮ್ಮ ಪ್ರಾಂತ್ಯವಾರದಲ್ಲಿ ಸೌರಮಾನ ಚಾಂದ್ರಮಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಜಿಜ್ಞಾಸೆಗಳಿರ್ತಕ್ಕಂಥದ್ದಾಗಿರುತ್ತೆ. ಈಗ ಸೌರಮಾನ ಅಂದರೆ ನಾವು ಆ ತಮಿಳುನಾಡು ಈ ಕಡೆ ಎಲ್ಲ ಕೂಡ ಎಲ್ಲವನ್ನು ಕೂಡ ಮಾಡ್ತಕ್ಕಂಥವ್ರು ಆಗ್ತಾರೆ. ಈಗ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಎಲ್ಲ ಪ್ರಾಂತ್ಯದ ಜನಗಳು ಇದ್ದಾರೆ. ಅವ್ರನ್ನ ನಾವು ಹೇಗೆ ತಡಿಲಿಕ್ಕೆ ಸಾಧ್ಯ ಆಗುತ್ತೆ? ನಮಗೆ ಆಷಾಢ ಇದ್ದರೆ ಅವ್ರಿಗೆ ಶ್ರಾವಣ ಮಾಸ ಇರುತ್ತೆ. ನಮಗೆ ಹೀಗೆ ಮಾಸ ಅಂದರೆ ಆಯಾ ಪ್ರಾಂತ್ಯವಾರಕ್ಕೆ ಸಂಬಂಧಪಟ್ಟ ಹಾಗೆ ಬದಲಾವಣೆಗಳಿರ್ತಕ್ಕಂಥದ್ದಾಗುತ್ತೆ. ಆದರೂ ಈ ಒಂದು ದೇವಿ ನವರಾತ್ರಿಯಲ್ಲಿ ವಿಶೇಷವಾಗಿ ಏನಂದರೆ ಗುಪ್ತ ನವರಾತ್ರಿಯಲ್ಲಿ ಅಮ್ಮನವರ, ಅದರಲ್ಲೂ ಕೂಡ ದಂಡನಾಯಕಿ ಆಗಿರ್ತಕ್ಕಂಥ ವಾರಾಹಿ ಆರಾಧನೆ ಮಾಡ್ತಕ್ಕಂಥದ್ದು ನಿಮ್ಮೆಲ್ಲರ ಇದರಲ್ಲಿ ಕೋರ್ಟು ಕಚೇರಿಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ವಿಚಾರಗಳಲ್ಲಿ ಏನಾದರೂ ತೊಂದರೆಗಳಿದ್ದಾಗ, ಮಾಟಮಂತ್ರ ಅಭಿಚಾರಾದಿ ಕೃತ್ರಿಮ ದೋಷಾದಿಗಳಿದ್ದಾಗ ಇದೆಲ್ಲ ಕೂಡ ಪರಿಹಾರ ಆಗ್ತಕ್ಕಂಥದ್ದು ಈ ನವ ಖಂಡಗಳು ಅಂತ ನಾವು ಕರಿತೀವಿ. ಮುಖ್ಯವಾಗಿ ಏನಪ್ಪ ಅಂದರೆ ಅಮ್ಮನವರ ಎಷ್ಟೋ ಭಾಗಗಳು ಬಿದ್ದಿರ್ತಕ್ಕಂಥ ಭಾಗಗಳಿದ್ದರೂ ಕೂಡ ಈಗ ಯೋನಿಖಂಡ, ಮುಖಖಂಡ, ದೇಹಖಂಡ, ಪಾದಖಂಡ ಅಂತಕ್ಕಂಥ 4 ಖಂಡಗಳಿರ್ತಕ್ಕಂಥದ್ದಾಗಿರುತ್ತೆ. ಅದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತಕ್ಕಂಥದ್ದು. ಈ ಖಂಡಗಳ ಎಲ್ಲ ಸಂಯೋಜನೆ ಆಗ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸುಪರ್ವ ಕಾಲ ಈ ಒಂದು ವಿಶೇಷವಾಗಿರ್ತಕ್ಕಂಥ ಆಷಾಢ ಮಾಸ. ಹಾಗಾಗಿ ಇದನ್ನು ನಾವು ದೇವಿ ನವರಾತ್ರಿ ಅಂತ ಕರಿತೀವಿ. ಬೇರೆ ಇದನ್ನೆಲ್ಲ ಶರನ್ನವರಾತ್ರಿ, ಇದು ಏನು ದೇವಿ ನವರಾತ್ರಿ ಇದನ್ನು ವಿಶೇಷವಾಗಿ ಗುಪ್ತವಾಗಿ ನಾವು ಆರಾಧನೆ ಮಾಡ್ತಕ್ಕಂಥ ಆರಾಧನೆಗೆ ನಿಮಗೆ ಶೀಘ್ರ ಫಲ ಕೊಡ್ತಕ್ಕಂಥದ್ದಾಗುತ್ತೆ. ಯಾವೆಲ್ಲ ಸಮಸ್ಯೆಗಳು ಈ ಒಂದು ಮಾಸದಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಾಳೆಹಣ್ಣನ್ನು ದಾನ ಮಾಡಿ, ಹಳದಿ ಬಟ್ಟೆಯನ್ನು ದಾನ ಮಾಡಿ, ಯಾರಾದರೂ ಅಶಕ್ತರಿಗೆ ದವಸ ಧಾನ್ಯಾದಿಗಳನ್ನು ಮಾಡಿ, ವಿಶೇಷವಾಗಿ ನಿಮಗೆ ಇನ್ನೂ ಅನುಕೂಲಪ್ರದವಾಗಿರ್ತಕ್ಕಂಥವ್ರು ಶನಿವಾರದ ದಿವಸ ಈ ಧಾನ್ಯಾದಿಗಳನ್ನು ದಾನ ಮಾಡೋದ್ರಿಂದ ನಿಮ್ಮ ಬದುಕಿನಲ್ಲಿ ಅದೆಷ್ಟೋ ಒಂದು ನಿಮ್ಮನ್ನು ಪೀಡಿಸ್ತಾ ಇರತಕ್ಕಂಥ ಕರ್ಮಾದಿಗಳು ನಿವೃತ್ತಿ ಮಾಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಇನ್ನೊಂದು ಏನಪ್ಪ ಅಂದರೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದಕ್ಕೆ, ಯಾಕೆಂದರೆ ಮನೆಯಲ್ಲೆಲ್ಲ ಕೂಡ ಸ್ವಲ್ಪ ಕೃಷಿ ಚಟುವಟಿಕೆಗಳು ನಡೀತಾ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆ ರೈತರ ಕುಟುಂಬದಲ್ಲೂ ಕೂಡ ಮಂದಹಾಸವನ್ನು ಬರುವ ಹಾಗೆ ಇನ್ನೊಂದಷ್ಟು ಸನ್ಮಂಗಳಕರವಾಗಿ ಫಲವನ್ನು ಕಾಣುವ ಸಲುವಾಗಿ ಕುಲಗುರುಗಳ ದರ್ಶನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ, ಪ್ರಾರಂಭಿಸುವ ಮುನ್ನ ಆ ಜಗದಂಬೆ ಆಗಿರ್ತಕ್ಕಂಥ ಭೂಮಾತೆಗೆ ಶಾಂತಿ ಮಾಡ್ತಕ್ಕಂಥದ್ದಿದೆ. ಇನ್ನೂ ನಿಮಗೆ ಅನುಕೂಲ ಇದ್ದರೆ ಒಂದು 5 ಬಾವಿ ನೀರನ್ನು ನಿಮ್ಮ ಊರಿನಲ್ಲಿರ್ತಕ್ಕಂಥ ಶಿವನ ಸನ್ನಿಧಾನದಲ್ಲಿ ಎಲ್ಲಾದರೂ ಒಂದು 5 ಬಾವಿ ನೀರನ್ನು ತೊಗೊಂಡೋಗಿ, ಅಥವಾ 5 ಬೋರ್ವೆಲ್ ನೀರು ತೊಗೊಂಡೋಗಿ ಪ್ರತ್ಯೇಕವಾಗಿ ಕುಟುಂಬದಲ್ಲಿ, ಯಾಕೆಂದರೆ ಶಿವ ಜಲಾಭಿಷೇಕ ಪ್ರಿಯನು, ಅವನಾಗಿ ಈ ಕೃಷಿಗೆ ಪ್ರಧಾನವಾಗಿರ್ತಕ್ಕಂಥ ತೊಂದರೆಗಳನ್ನು ನೀಗಿಸುವಂಥ ಶಕ್ತಿ ಇರ್ತಕ್ಕಂಥದ್ದು ಸಾಕ್ಷಾತ್ ಪರಮೇಶ್ವರನಿಗೆ. ಹಾಗಾಗಿ ಕೃಷಿಯ ವೃತ್ತಿಯಲ್ಲಿ ಏನಾದರೂ ಕೂಡ ಅನಾನುಕೂಲಗಳಾಗ್ತಾ ಇದೆ ಅಂತ ಆದಾಗ ನಿಮ್ಮ ನೆರೆಹೊರೆಯದಲ್ಲಿರ್ತಕ್ಕಂಥ 5 ಪ್ರಾಂತ್ಯಗಳಿಂದ ನೀರನ್ನು ತಗೊಂಡೋಗಿ ಶಿವನಿಗೆ ಅಭಿಷೇಕಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ, ಅಲ್ಲೂ ಕೂಡ ನಿಮಗೆ ಮಂಗಳಕರವಾದಂಥ ಫಲಗಳನ್ನು ಕಾಣುವಂಥ ಅವಕಾಶಗಳಿರ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಇನ್ನು ಆಷಾಢ ಮಾಸ ಅಂತ ಹೇಳಿದ್ರೆ ಮದುವೆ ಆದಂತಹ ಆರಂಭದಲ್ಲಿ ಏನಾದರೂ ಈ ಮಾಸ ಎದುರಾಯಿತು ಅಂತ ಹೇಳಿದಾಗ, ಆದರೆ ಗಂಡನ ಮನೆಯಲ್ಲಿ ಹೆಂಡತಿಯನ್ನ ಇರೋ ಬದಲಾಗಿ ಅವರು ತವರು ಮನೆಗೆ ಹೋಗುವಂಥ ಕೆಲವೊಂದಿಷ್ಟು ಆಚರಣೆಗಳನ್ನು ಕೂಡ ಇಂದಿಗೂ ಫಾಲೋ ಮಾಡ್ತಾರೆ. ಇದು ಯಾವುದರ ಒಂದು ಸಂಕೇತ ಅಂತ ಹೇಳ್ಬೋದು? ನೋಡಿ, ಇದಕ್ಕೆ ನಾವು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ನಾವು ಪದ್ಧತಿಯಲ್ಲಿ ಆಲೋಚನೆ ಮಾಡಿದಾಗ ಬಹಳ ಮುಖ್ಯವಾಗಿ 2 ಕಾರಣಗಳಿರ್ತಕ್ಕಂಥದ್ದು. ಮೊದಲನೇದಾಗಿ ನಾವು ಶಾಸ್ತ್ರವನ್ನು ತಿಳ್ಕೊಳ್ಳೋಣ, ಆಮೇಲೆ ವೈಜ್ಞಾನಿಕ ಕಾರಣವನ್ನು ತಿಳ್ಕೊಳ್ಳೋಣ. ಇಲ್ಲ, ವೈಜ್ಞಾನಿಕ ಕಾರಣ ತಿಳ್ಕೊಂಡು ಆಮೇಲೆ ಶಾಸ್ತ್ರವನ್ನು ತಿಳ್ಕೊಳ್ಳೋಣ. ವೈಜ್ಞಾನಿಕ ಕಾರಣ ಏನಪ್ಪ ಅಂದರೆ, ಆಷಾಢ ಮಾಸ ಅಂತಕ್ಕಂಥದ್ದು ಈ ಮಾಸದಲ್ಲಿ ಮದುವೆ ಆದರೆ ಬಹಳ ಮುಖ್ಯವಾಗಿ ಮೊದಲನೇದಾಗಿ ಜನಿಸುವಂಥ ಮಗುವಿಗೆ ಅದು ಯಾವುದೇ ಕಾರಣಕ್ಕೂ ಕೂಡ, ಯಾಕಂದರೆ ಗುರುಕುಲ ಪದ್ಧತಿಯಲ್ಲಿ ಒಂದು ಅನುಷ್ಠಾನ ಪದ್ಧತಿಗಳು ಇರತಕ್ಕಂಥದ್ದಾಗಿರುತ್ತೆ. ಆಷಾಢ ಮಾಸದಲ್ಲಿ ಮುಖ್ಯವಾಗಿ ಹೊಸದಾಗಿ ನವದಂಪತಿಗಳು ಮದುವೆ ಆದಾಗ ಆ ಸಮ್ಮಿಲನಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆ ಏನಕ್ಕಾಗುತ್ತಪ್ಪ ಅಂದರೆ, ನಾವು ಈ ಒಂದು ಮೊದಲನೇ ನಾನು ಏನು ತಿಳಿಸಿದೆ, ಪೂರ್ವಾಷಾಢ ನಕ್ಷತ್ರಯುಕ್ತವಾಗಿ ಚಂದ್ರನ ಬಂದಾಗ ಆ ಮಕ್ಕಳ ಬೆಳವಣಿಗೆ ವಿಶೇಷವಾಗಿರ್ತಕ್ಕಂಥ, ಆ ಕುಟುಂಬಕ್ಕೆ ಸಂಬಂಧವಿಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಬೆಳವಣಿಗೆ ಆಗ್ತಕ್ಕಂಥದ್ದಾಗುತ್ತೆ. ಒಂದು. ಎರಡನೇದಾಗಿ ಏನಪ್ಪ ಅಂದರೆ,
ಈ ಮಾಸದಲ್ಲಿ ಈಗ ಮದುವೆ ಆಗಿರ್ತಕ್ಕಂಥವ್ರು ಅವರ ಮನಸ್ಥಿತಿ ಹೇಗಿರುತ್ತಪ್ಪ ಅಂದರೆ ಇಬ್ಬರು ಒಟ್ಟಿಗೆ ಇರಬೇಕಂತಕ್ಕಂಥ ಮನಸ್ಥಿತಿ ಇರತಕ್ಕಂಥದ್ದಾಗಿರುತ್ತೆ. ಒಟ್ಟಿಗೆ ಇದ್ದು ಒಟ್ಟಿಗೆ ಸಂಸಾರವನ್ನು ಮಾಡಬೇಕಂತಕ್ಕಂಥ ಅಂತಹ ಸಂದರ್ಭದಲ್ಲಿ ಕೃಷಿ ಪ್ರಧಾನವಾದಂಥ ದೇಶ ಕೃಷಿಗೆ ಅಡಚಣೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ತವರು ಮನೆಗೆ ಕಳಿಸುವಂಥ ಒಂದು ಪದ್ಧತಿಯನ್ನು ನಮ್ಮ ಪೂರ್ವಜರು ಇಟ್ಟಿರ್ತಕ್ಕಂಥದ್ದು. ಇನ್ನು ಶಾಸ್ತ್ರಕ್ರಮದಲ್ಲಿ ನಾನು ಹೇಳಿದ್ದೇನಪ್ಪ ಅಂದರೆ ಪೂರ್ವಾಷಾಢ ನಕ್ಷತ್ರಯುಕ್ತವಾಗಿ ಚಂದ್ರನಿದ್ದಾಗ ಮಕ್ಕಳೇನೆಂದರೆ ಶೀಘ್ರವಾಗಿ ಬೇರೆ ಬೇರೆ ರೀತಿಯಲ್ಲಿ ಚಟಕ್ಕೆ ಅಂದರೆ ಅವ್ರ ಲಾಸ್ಯ ಜೀವನಕ್ಕೆ ಅವರು ಒಗ್ಗುವಂಥ ಒಂದು ಸಂದರ್ಭ ಇರೋದರಿಂದ ಅವರು ಸಣ್ಣ ವಯಸ್ಸಿನಲ್ಲೇ ಎಲ್ಲ, ಯಾಕಂದರೆ ಈಗ ನಮ್ಮದೆಲ್ಲ ಕೂಡ ಶ್ರಮದ ಬದುಕಾಗಿರಬೇಕಾಗಿ ಈ ಶ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಈಗ ಆಷಾಢ ಶ್ರಾವಣ ಭಾದ್ರಪದ ಕಾರ್ತಿಕ ಆಶ್ವೀಜ ಅಂದರೆ ಮಾಘಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮೇ ಮಾಸಕ್ಕೆ ಹೆಚ್ಚು ಕಮ್ಮಿ ಏಪ್ರಿಲ್ ಮೇ ಮಾಸಕ್ಕೆ ಬರತಕ್ಕಂಥದ್ದಾಗುತ್ತೆ. ನಾವು ಅಲ್ಲೇನು ಕರಿತೀವಿ ಚೈತ್ರ ಮಾಸ ಅಂತ ಕರಿತೀವಿ. ಈ ಚೈತ್ರ ಮಾಸದಲ್ಲಿ ಕೂಡ ಯುಗಾದಿ ಹಿಂದೆ ಮುಂದೆ ಬಂದಾಗ ಹಬ್ಬಗಳಿಗೆ ಏನಾದರೂ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಮಾಸವನ್ನು ವಿಸರ್ಜನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದರು. ಓಕೆ, ಸರಿ ಗುರೂಜಿ, ಈಗ ಸಾಕಷ್ಟು ವಿಚಾರಗಳ ಕುರಿತಂತೆ ತಿಳಿಸ್ಕೊಟ್ಟಿದ್ದೀರಾ. ಕೊನೆಯದಾಗಿ ವೀಕ್ಷಕರಿಗೆ ಹೇಳೋದಾದರೆ ಏನು ಹೇಳ್ತೀರಾ? ಈ ಮಾಸ ಪೂರ್ತಿ ಸಾಧ್ಯವಾದಷ್ಟು ಮನೆಯನ್ನು ಪರಿಶುದ್ಧತೆಯಿಂದ ಇಟ್ಕೊಳ್ಳಿ, ಮನಸ್ಸುಗಳನ್ನು ಶುದ್ಧವಾಗಿಟ್ಕೊಳ್ಳಿ, ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ವಿಶೇಷವಾಗಿ ನಮ್ಮ ಶಕ್ತಿ ಪ್ರಧಾನವಾಗಿರ್ತಕ್ಕಂಥ ವಿಶೇಷವಾಗಿ ಚಾಮುಂಡೇಶ್ವರಿಯ ಒಂದು ಜಯಂತಿ ಉತ್ಸವ ಕೂಡ ಇರ್ತಕ್ಕಂಥದ್ದು, ವರ್ಧಂತಿ ಉತ್ಸವ ಕೂಡ ಇರ್ತಕ್ಕಂಥದ್ದು. ಅಮ್ಮನವರ ದರ್ಶನಕ್ಕೆ ಹೋಗಿ ಯಾವುದಾದ್ರೂ ಶಿವಶಕ್ತಿಯರ ಸನ್ನಿಧಾನಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಅದರಲ್ಲೂ ಕೂಡ ನವನಾರಸಿಂಹ ಕ್ಷೇತ್ರವಾಗಿರ್ತಕ್ಕಂಥ ನವನಾರಸಿಂಹ ಕ್ಷೇತ್ರ, ಮಹಾವಿಷ್ಣುವಿನ ಕ್ಷೇತ್ರ, ಯಾವುದಾದ್ರೂ ದೇವತಾ ಉಪಾಸನೆಗಳನ್ನು ಮಾಡ್ತಕ್ಕಂಥ ಕಾಯಕಲ್ಪದಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಿ. ಈ ಮಾಸದಲ್ಲಿ ಸಾಧ್ಯವಾದಷ್ಟು ಬೆಳಗ್ಗೆ ಸಾಯಂಕಾಲ, ಬೆಳಗ್ಗೆ ಮಹಾವಿಷ್ಣುವಿನ ವಿಷ್ಣು ಸಹಸ್ರನಾಮ, ಸಾಯಂಕಾಲ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಕ್ಕಂಥದ್ದು, ಆಲಿಸುವಂಥದ್ದು ವ್ಯವಸ್ಥೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಶುಭಪ್ರದವಾಗ್ತಕ್ಕಂಥದ್ದು ಆಗುತ್ತೆ. ಹಲವಾರು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರವ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಷಾಢ ಮಾಸ ಜೊತೆಗೆ ನವರಾತ್ರಿಯ ವಿಶೇಷತೆ ಏನು, ಹಾಗೆ ಆಷಾಢ ಮಾಸ ಒಂದು ರೀತಿಯ ಮಹತ್ವ, ಹಾಗೆ ನಕಾರಾತ್ಮಕ ಅಂಥೇಳಿ ಯಾವ ಕಾರಣದಿಂದ ಅದನ್ನು ಕರೆಯಲಾಗುತ್ತೆ ಅನ್ನುವಂಥ ವಿಚಾರವನ್ನು ಇವತ್ತು ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಂತೂ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.